ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ಕಳಸಕ್ಕೆ ಇಡುವ ಕಳಸದ ಕಡ್ಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಯಾವುದೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ದೀನಿ ಅಂದರೆ, ಮೊದಲಿಗೆ ಹಸಿರು ಕಲರ್ನ ಮಣಿಯನ್ನು ಬಳಸ್ತಾ ಇದ್ದೀನಿ, ನಂತರ ಪಿಂಕ್ ಕಲರ್ನ ಬಳಸ್ತಾ ಇದ್ದೀನಿ, ವೈಟ್ ಕಲರ್ ಮಣಿಯನ್ನು ಬಳಸ್ತಾ ಇದ್ದೀನಿ, ಫಿಶ್ ವೇರ್ನ ಬಳಸ್ತಾ ಇದ್ದೀನಿ ಹಾಗೂ ಕತ್ತರಿಯನ್ನು ಬಳಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಟೇಪ್ ತಗೊಂಡು ಫಿಶ್ ವೇರನ್ನು ಒಂದು ಟೇಪಿನಷ್ಟು ಉದ್ದಕ್ಕೆ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋವಂಥ ಫಿಶ್ ವೈರ್ನ ಒಂದು ತುದಿಯನ್ನು ತಗೊಂಡು ನೀಟಾಗಿ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅದೇ ನಾಟ್ ಮೇಲೆ ಇನ್ನೊಂದು ನಾಟನ್ನು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ, ಸಿಂಗಲ್ ನಾಟ್ ಹಾಕಿದಾಗ ಮಣಿ ಅದರಿಂದ ಹೊರಗಡೆ ಬರ್ಬೋದು, ಅದಕ್ಕೋಸ್ಕರ ನಾನು ಎರಡು ನಾಟನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಇನ್ನೊಂದು ತುದಿಗೆ ಮಣಿಗಳನ್ನು ಪೊಣಿಸ್ತಾ ಇದ್ದೀನಿ. ಮೊದಲಿಗೆ ಪಿಂಕು, ಆಮೇಲೆ ವೈಟು, ಆಮೇಲೆ ಪಿಂಕು, ಆಮೇಲೆ ವೈಟು, ಆಮೇಲೆ ಪಿಂಕು, ಈ ರೀತಿ ಮಣಿಗಳನ್ನು ಪೋಣಿಸಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣುತ್ತೆ ನಿಮಗೆ ಅಂತ ಹೇಳಿ. ಈಗ ಮೊದಲಿಗೆ ಪಿಂಕು ವೈಟು ಪಿಂಕು ವೈಟು ಪಿಂಕ್ ಕಲರ್ ಮಣಿಯನ್ನು ಜೋಡಿಸಾಗಿದೆ. ಈಗ ಏನು ಮಾಡ್ತೀವಿ ಅಂದರೆ, ನಂತರ ಹಾಕಿರೋ 4 ಮಣಿಯನ್ನು ಬಿಟ್ಟು ಮೊದಲಿಗೆ ಹಾಕಿರೋ ಅಂಥ ಪಿಂಕ್ ಮಣಿ ಒಳಗೆ ಇನ್ನೊಂದು ತುದಿನ ಈ ರೀತಿ ಒಳಗೆ ಪೋಣಿಸ್ಬೇಕಾಗತ್ತೆ ನೋಡಿ. ಈ ರೀತಿ ನಾಟ್ ಕಡೆಯಿಂದ ಪಿಂಕ್ ಕಲರ್ ಮಣಿ ಒಳಗಡೆ ತೋರಿಸಿ ಎಳೆದಾಗ ಯಾವ ರೀತಿ ಕಾಣುತ್ತೆ ಅಂದರೆ, ಒಂದು ಸರ್ಕಲ್ ಥರ ಶೇಪ್ ಬರುತ್ತೆ ನೋಡಿ. ಒಟ್ಟು 5 ಮಣಿ ನೀಟಾಗಿ ಕಾಣಿಸುತ್ತೆ ನೋಡಿ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇನ್ನೊಂದು ತುದಿ ಏನಿದೆ ಅಲ್ವಾ ಫಿಶ್ ವೈರು, ಅದನ್ನು ತಗೊಂಡು ಇವಾಗ ಆಲ್ರೆಡಿ ನಾವು ಕೊನೆಗೆ ಹಾಕಿರೋವಂಥದ್ದು ಪಿಂಕ್ ಕಲರ್ ಮಣಿ ಆಗಿರೋದ್ರಿಂದ ನೆಕ್ಸ್ಟ್ ನಾವು ಹಾಕಬೇಕಾಗಿರೋದು ವೈಟ್ ಮಣಿ ಆಗಿರುತ್ತೆ. ಸೊ ನಾನು ವೈಟ್ ಮಣಿನ ಅದರೊಳಗೆ ತೋರಿಸಿ, ಈಗ ಯಾವುದು ರನ್ನಿಂಗ್ ಫಿಶ್ ವೈರ್ ಯಾವುದ್ರಲ್ಲಿದೆ, ಪಿಂಕ್ ಕಲರಲ್ಲಿದೆ. ಸೊ ಅದ್ರ ನೆಕ್ಸ್ಟ್ ಇರೋ ಅಂಥ ಒಂದು ಮಣಿ ಯಾವ ಕಲರ್ ಇದೆ, ವೈಟ್ ಕಲರ್, ಅದನ್ನು ಬಿಟ್ಟು ನೆಕ್ಸ್ಟ್ ಇರೋ ಅಂತಹ ಪಿಂಕ್ ಕಲರ್ ಒಳಗಡೆ ನಾನು ಫಿಶ್ ವೈರ್ ತುದಿನ ಒಳಗೆ ಹಾಕಿ ತೋರಿಸಿ ಎಳ್ಕೊತಾ ಇದ್ದೀನಿ. ಹೀಗೆ ಎಳೆಯೋದ್ರಿಂದ ಈಗ ಮಿಡ್ಲಲ್ಲಿ ಬಿಟ್ಟಿರೋಂಥ ವೈಟ್ ಮಣಿ ಮೇಲೆ ಈಗ ತೋರಿಸಿರೋ ಅಂತಹ ವೈಟ್ ಮಣಿ ಒಂದು ಕೂರತ್ತೆ. ಇದು ಎರಡನೇ ಸ್ಟೆಪ್ಪು ನೋಡಿ. ನಾನು ಹೇಳಿದಾಗೆ ವೈಟ್ ಮಣಿ ಮೇಲೆ ವೈಟ್ ಮಣಿ ಹೋಗಿ ನೀಟಾಗಿ ಕೂತ್ಕೋತು. ಸ್ವಲ್ಪ ಗಟ್ಟಿಯಾಗಿ ಎಳಿಬೇಕು, ಫಿಶ್ ವೇರ್ ಅಲ್ವಾ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಇವಾಗ ವೈಟ್ ಹಾಕಿದ್ವಿ ಅಲ್ವಾ, ಈಗ ಇನ್ನೊಂದು ತುದಿ ಏನಿದೆ ಅದಕ್ಕೆ ಪಿಂಕ್ ಕಲರ್ ಮಣಿನ ಹಾಕಿ ಈಗ ನಾವು ಯಾವುದು ಹಾಕಿದ್ವಿ, ರನ್ನಿಂಗ್ ವೈರ್ ಯಾವುದರಲ್ಲಿದೆ, ಪಿಂಕ್ ಕಲರಲ್ಲಿದೆ. ಸೊ ಪಿಂಕ್ ಕಲರ್ನ ನೆಕ್ಸ್ಟ್ ಇರೋವಂತಹ ವೈಟ್ ಮಣಿ, ಅದರ ನೆಕ್ಸ್ಟ್ ಇರೋವಂಥ ಪಿಂಕ್ ಮಣಿ ಒಳಗೆ ನಾನು ಫಿಶ್ ವೈರ್ನ ತೋರಿಸ್ತಾ ಇದ್ದೀನಿ. ಈಗ ಏನಾಗುತ್ತೆ ಅಂದರೆ, ವೈಟ್ ಕಲರ್ ಮೇಲೆ ನೀಟಾಗಿ ಪಿಂಕ್ ಕಲರ್ ಮಣಿ ಬಂದು ಕೂತಿದೆ ನೋಡಿ. ಇದು ಎರಡನೇ ಸಲ ಹಾಕಿದಾಗ ಈ ರೀತಿ ಆಗುತ್ತೆ. ನೆಕ್ಸ್ಟು ಮತ್ತೆ ನಾವು ಇವಾಗ ಹಾಕಿರೋವಂಥದ್ದು ಪಿಂಕ್ ಮಣಿ ಆಗಿರೋದ್ರಿಂದ ನೆಕ್ಸ್ಟು ನಾವು ವೈಟ್ ಕಲರ್ ಮಣಿನ ಅದರೊಳಗೆ ಹಾಕ್ತಾಯಿದ್ದೀವಿ. ಅಂದರೆ ವೈಟ್ ಆದಮೇಲೆ ಪಿಂಕು, ಪಿಂಕ್ ಆದಮೇಲೆ ವೈಟ್, ಈ ರೀತಿ ಹಾಕ್ತಾ ಹೋಗ್ತೀವಿ. ಈಗ ರನ್ನಿಂಗ್ ವೈರ್ ಪಿಂಕಲ್ಲಿದೆ. ಸೊ ಆ ಪಿಂಕ್, ಅದರ ನೆಕ್ಸ್ಟ್ ಇರೋವಂಥ ಪಿಂಕ್ ಮಣಿನ ಬಿಟ್ಟು ವೈಟ್ ಒಳಗಡೆ ನಾನು ಫಿಶ್ ವೈರ್ನ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಗಟ್ಟಿಯಾಗಿ ಎಳ್ಕೊಂಡು ಅದು ನೀಟಾಗಿ ಶೇಪ್ ಬರೋ ಥರ ಒಂದ್ರ ಮೇಲೊಂದು ಮಣಿ ಕೂರೋ ಥರ ಗಟ್ಟಿಯಾಗಿ ಎಳ್ಕೊಬೇಕು. ಫಿಶ್ ವೈರು ಸ್ವಲ್ಪ ಹಾರ್ಡಾಗಿರೋದ್ರಿಂದ
ಗಟ್ಟಿಯಾಗಿ ಎಳ್ಕೊಂಡು ಅದನ್ನು ಗಟ್ಟಿ ಮಾಡಬೇಕು. ನೆಕ್ಸ್ಟ್ ಏನಾಯಿತು, ವೈಟ್ ಹಾಕಿದ ಮೇಲೆ ಈಗ ಪಿಂಕ್ ಕಲರ್ ಮಣಿನ ಅದರೊಳಗೆ ಹಾಕಿ ತೂರಿಸ್ತಾ ಇದ್ದೀವಿ. ರನ್ನಿಂಗ್ ವೈರ್ ಯಾವುದ್ರಲ್ಲಿದೆ, ವೈಟಲ್ಲಿದೆ. ಸೊ ಪಿಂಕನ್ನ ಬಿಟ್ಟು ನೆಕ್ಸ್ಟ್ ಪಿಂಕ್ ಒಳಗಡೆ ನಾನು ಫಿಶ್ ವೈರ್ನ ಹಾಕಿ ತೂರಿಸಿ ಎಳ್ಕೊತಾ ಇದ್ದೀನಿ ನೋಡಿ. ಈಗ ಬೀಡ್ ಒಂದ್ರ ಮೇಲೆ ಒಂದು ಬಂದಾಗ ಸ್ವಲ್ಪ ಗಟ್ಟಿಯಾಗಿ ಎಳ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ನೀಟಾಗಿ ಶೇಪ್ ಬರೋದಿಲ್ಲ. ಅದಕ್ಕೋಸ್ಕರ ಈಗ ನಾನು ಪಿಂಕ್ ಕಲರ್ ಮಣಿಯನ್ನು ತಗೊಂಡು ರನ್ನಿಂಗ್ ವೈರ್ ವೈಟಲ್ಲಿದೆ, ಅದ್ರ ನೆಕ್ಸ್ಟ್ ಇರೋ ವೈಟ್ ಬಿಟ್ಟು ನೆಕ್ಸ್ಟ್ ಪಿಂಕ್ ಒಳಗಡೆ ನಾನು ಫಿಶ್ ವೈರ್ನ ಹಾಕಿ ತೋರಿಸ್ತಾ ಇದ್ದೀನಿ. ಹೀಗೆ ಒಂದೊಂದೇ ಮಣಿ ಹಾಕೋದ್ರಿಂದ ಅದು ಸ್ಟೆಪ್ ಬೈ ಸ್ಟೆಪ್ ಹೈಟ್ ಆಗ್ತಾ ಹೋಗುತ್ತೆ. ಈಗ ವೈಟ್ ಕಲರ್ ಮಣಿನ ಹಾಕಿ ರನ್ನಿಂಗ್ ವೈರ್ ಇವಾಗ ಪಿಂಕ್ ಕಲರಲ್ಲಿದೆ. ಸೊ ನೆಕ್ಸ್ಟ್ ವೈಟ್ ಬಿಟ್ಟು ನೆಕ್ಸ್ಟ್ ವೈಟ್ ಒಳಗಡೆ ನಾನು ಫಿಶ್ ವೈರ್ನ ಹಾಕಿ ಎಳ್ಕೊತಾ ಇದ್ದೀನಿ ನೋಡಿ. ಈ ಥರ ಕಾಣುತ್ತೆ. ಈಗ ಪಿಂಕ್ ಕಲರ್ ಮಣಿಯನ್ನು ಹಾಕ್ತಾಯಿದ್ದೀನಿ. ಈಗ ರನ್ನಿಂಗ್ ವೈರ್ ವೈಟಲ್ಲಿದೆ, ನೆಕ್ಸ್ಟ್ ವೈಟ್ ಬಿಟ್ಟು ಪಿಂಕ್ ಕಲರ್ ಒಳಗಡೆ ಫಿಶ್ ವೈರ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟ್ ವೈಟ್ ಕಲರ್, ಈಗ ರನ್ನಿಂಗ್ ವೈರ್ ಪಿಂಕಲ್ಲಿದೆ, ಪಿಂಕನ್ನು ಬಿಟ್ಟು ನೆಕ್ಸ್ಟ್ ವೈಟ್ ಒಳಗೆ ತೋರಿಸ್ತಾ ಇದ್ದೀನಿ. ಈಗ ಪಿಂಕ್ ಕಲರ್ ಮಣಿಯನ್ನು ಹಾಕ್ತಾಯಿದ್ದೀನಿ. ಈಗ ರನ್ನಿಂಗ್ ವೈರು ವೈಟಲ್ಲಿದೆ, ವೈಟನ್ನೇ ಬಿಟ್ಟು ನೆಕ್ಸ್ಟು ಪಿಂಕ್ ಒಳಗಡೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ವೈಟ್ ಆದಮೇಲೆ ಪಿಂಕು, ಪಿಂಕ್ ಆದಮೇಲೆ ವೈಟು ಕಲರ್ನ ಚೇಂಜ್ ಮಾಡ್ತಾ ಮಧ್ಯೆ ಇರೋ ಒಂದು ಮಣಿನ ಬಿಟ್ಟು ನಂತರದಲ್ಲಿರುವಂಥ ಮಣಿಗೆ ನಾವು ಫಿಶ್ ವೈರ್ನ ಹಾಕಿ ತೋರಿಸ್ತಾ ಹೋದರೆ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಣಿ ಜೋಡಿಸ್ದಂಗಾಗತ್ತೆ. ಇದೇ ಥರ ವೈಟ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ನಾನು 7 ಸಾಲು ಬರೋ ರೀತಿ ಹಾಕ್ತಾ ಹೋಗ್ತೀನಿ. ಅದು ಪೂರ್ತಿಯಾಗಿ ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ ಪ್ರತಿಯೊಂದು ಸಹ 7 ಸಾಲಾಗಿದೆ, ಅದನ್ನು ಎಣಿಸ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟು ಕಲರ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಏನು ಮಾಡ್ತೀವಿ, ಇವಾಗ ಪಿಂಕ್ ಕಲರ್ ಲಾಸ್ಟ್ ಏನು ಹಾಕಿದ್ದೀನಿ ಅದ್ರ ನೆಕ್ಸ್ಟು ನಾನು ವೈಟ್ ಹಾಕ್ತಾಯಿದ್ದೀನಿ. ವೈಟ್ ಬೀಡ್ ಆದಮೇಲೆ ನಾವು ಪಿಂಕ್ ಬದಲಿಗೆ ಏನು ಮಾಡ್ತೀವಿ, ಗ್ರೀನ್ ಕಲರನ್ನ ಹಾಕ್ತಾ ಹೋಗ್ತೀವಿ. ಸೊ ಇವಾಗ ನಾನು ಗ್ರೀನ್ ಕಲರ್ನ ತಗೊಂಡು ಗ್ರೀನ್ ಕಲರ್ ಬೀಡನ್ನ ಪಿಂಕ್ ಕಲರ್ ಬದಲಿಗೆ ಹಾಕ್ತಾ ಹೋಗ್ತೀನಿ ನೋಡಿ. ಯಾವ ರೀತಿ ಕಾಣ್ತಾ ಹೋಗುತ್ತೆ ಅಂದರೆ ಪಿಂಕ್ ಕಲರ್ ಕೂರೋ ಜಾಗದಲ್ಲಿ ಗ್ರೀನ್ ಕಲರ್ ಕೂರ್ತಾ ಹೋಗುತ್ತೆ. ಅದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ವೈಟ್ ಮಣಿ, ಇವಾಗ ಪಿಂಕ್ ಕಲರು ರನ್ನಿಂಗ್ ವೈರು, ಅದರ ನೆಕ್ಸ್ಟ್ ಇರೋ ಪಿಂಕ್ ಬಿಟ್ಟು ವೈಟ್ ಮೇಲೆ ವೈಟ್ ಬೀಡ್ ಹಾಕಿ ನೆಕ್ಸ್ಟು ಫಿಶ್ ವೈರ್ನ ತೋರಿಸಿ ಎಳ್ಕೊಬೇಕಾಗತ್ತೆ. ನೆಕ್ಸ್ಟು
ಗ್ರೀನ್ ಕಲರ್. ಈಗ ವೈಟ್ ಬೀಡಲ್ಲಿ ರನ್ನಿಂಗ್ ವೈರ್ ಇದೆ. ನೆಕ್ಸ್ಟ್ ವೈಟನ್ನು ಬಿಟ್ಟು ಪಿಂಕ್ ಒಳಗಡೆ ಫಿಶ್ ವೈರ್ನ ಹಾಕಿ ತೋರಿಸಿ ಎಳ್ಕೊತಾ ಇದ್ದೀನಿ. ಇದೇ ಥರ ನಾವು ಗ್ರೀನ್ ಕಲರಿಂದನೂ ಸಹ 7 ಸಾಲನ್ನು ಮಾಡಬೇಕಾಗತ್ತೆ. ಇವಾಗ ಪಿಂಕ್ ಯಾವ ರೀತಿ ಹಾಕಿದ್ದೀವಿ 7 ಸಾಲು, ಅದೇ ರೀತಿ ಗ್ರೀನ್ ಕಲರು ಸಹ 7 ಸಾಲು ಕಂಪ್ಲೀಟ್ ಮಾಡಿ ನಂತರ ಮತ್ತೆ ಗ್ರೀನ್ ಬದಲು ಪಿಂಕ್ ಕಲರ್ನ ಹಾಕ್ತಾ ಹೋಗಬೇಕಾಗತ್ತೆ. ಇದೇ ರೀತಿ 3 ಸಾಲು ಪಿಂಕ್ ಮತ್ತು 3 ಸಾಲು ಗ್ರೀನ್ ಕಲರ್ನ ಹಾಕಬೇಕಾಗತ್ತೆ. ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಇವಾಗ ಏನು ಮಾಡ್ತೀವಿ ಅಂದರೆ ಒಂದು ಹಸಿರು ಮಣಿ ಮತ್ತು ಒಂದು ವೈಟ್ ಮಣಿಯನ್ನು ಹಾಕಿದರೆ ಕಂಪ್ಲೀಟ್ಲಿ ಒಟ್ಟು ಒಂದೊಂದು ಸಾಲಲ್ಲಿ 42 ಮಣಿ ಅಂತ ಹೇಳಿ 3 ಸಾಲು ಹಸಿರು ಮತ್ತು 3 ಸಾಲು ಪಿಂಕ್ ಕಲರ್ನ ನಾವು ಹಾಕಿದ್ದೀವಿ ನೋಡಿ. ಇವಾಗ ಫೈನಲಿ ಲಾಸ್ಟ್ ಸ್ಟೆಪ್ ಇದು. ಓಕೆ, ಇವಾಗ ಎಂಡ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ನೋಡಿ, ನಾನು ಲಾಸ್ಟ್ ಸ್ಟೆಪ್ಪಲ್ಲಿ 7 ಮಣಿ ಬಂದಿದೆಯಾ ಅಂತ ಎಣಿಸ್ತಾ ಇದ್ದೀನಿ. ಅಂದರೆ ಒಟ್ಟು ಒಂದೊಂದು ಸಾಲಲ್ಲಿ 42 ಮಣಿ ಥರ ಬಂದಿರಬೇಕು. ಸೊ ಈಗ ಕಂಪ್ಲೀಟ್ ಆಯಿತು. 42 ಮಣಿ ಇದೆ ಟೋಟಲ್. ಈ ರೀತಿ ಕಳಸದ ಕಡ್ಡಿ ಕಾಣಿಸ್ತಾ ಇದೆ. 3 ಪಿಂಕ್ ಕಲರ್ ಮತ್ತು 3 ಗ್ರೀನ್ ಕಲರ್ನ ಮಣಿಯನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ನೋಡಿ. ಎಣಿಸ್ತಾ ಇದ್ದೀನಿ. ಒಟ್ಟು 42 ಮಣಿ ಒಂದೊಂದು ಸಾಲಲ್ಲಿ ನಮಗೆ ಸಿಗಬೇಕಾಗತ್ತೆ. ನೋಡಿ, ಇದೇ ರೀತಿ ಪ್ರತಿ ಸಾಲನ್ನು ನೀವು ಎಣಿಸ್ಕೊಂಡು ನೋಡ್ಕೋಬೇಕಾಗತ್ತೆ. ಓಕೆ, ಇವಾಗ ಫೈನಲಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಈಗ ಯಾವ್ದು ಲಾಸ್ಟ್ ಹಾಕಿದ್ವೋ ಆ ಲಾಸ್ಟಲ್ಲಿರುವಂತಹ ಮಣಿ ಕೆಳಗಡೆಯಿಂದ ಒಳಗಡೆ ದಾರವನ್ನು ತೋರಿಸಿ ಮತ್ತು ಆ ದಾರದೊಳಗಡೆ ದಾರವನ್ನು ಹಾಕಿ ನೀಟಾಗಿ ಒಂದು ಗಂಟನ್ನು ಹಾಕ್ಕೋಬೇಕಾಗತ್ತೆ ನೋಡಿ. ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಯಾವುದು ಫಿಶ್ ವೈರ್ ರನ್ನಿಂಗ್ ವೈರ್ ಇರುತ್ತೋ ಆ ವೈರ್ ಕೆಳಗಡೆಯಿಂದ ಜಾಗ ಇರುತ್ತಲ್ಲೋ ಅಲ್ಲಿಂದ ಒಳಗಡೆ ದಾರವನ್ನು ತೋರಿಸಿ ಮತ್ತು ಆ ದಾರದೊಳಗಡೆ ದಾರವನ್ನು ಎಳ್ಕೊಂಡು ಈ ರೀತಿ ನಾಟ್ ಹಾಕ್ಕೊಂಡ್ರೆ ಇದು ನೀಟಾಗಿ ಗಂಟಾಗಿ ನಿಲ್ಲತ್ತೆ, ಕಳಚೋದಿಲ್ಲ ನೋಡಿ. ಈಗ ಉಳಿದಿರೋ ಅಂತಹ ದಾರವನ್ನು ಅದ್ರ ನೆಕ್ಸ್ಟ್ ಅಂದರೆ ಕೆಳಗಡೆ ಫಿಶ್ ವೈರ್ ಥರ ಜೋಡಿಸ್ಕೊತಾ ಹೋಗಬೇಕು ನೋಡಿ. ಈ ರೀತಿ ಒಂದಾದಮೇಲೆ ಒಂದು ಕೆಳಗಡೆ ಉಳಿದಿರೋ ದಾರವನ್ನು ಹಾಕಿದ್ರೆ ಅಲ್ಲಿ ದಾರ ಉಳಿದಿರೋದು ಗೊತ್ತಾಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಡೌನ್ ಆಗ್ತಾ ಹೋಗುತ್ತೆ ದಾರ ಹಾಕೋದು ನೋಡಿ. ಈ ರೀತಿ ಮಾಡಿದ್ರೆ ಕಂಪ್ಲೀಟ್ಲಿ ನಮಗೆ ಕಳಸದ ಕಡ್ಡಿ ರೆಡಿ ಆಗುತ್ತೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಕುಶಲ ಚಿತ್ತಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.